ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ 2026 ಈ 4 ಮಾತ್ರ ನಿಮ್ಮ ರಕ್ಷಕರು. ಈ ಕಾಲಘಟ್ಟವು ನಿಮ್ಮ ಪಾಲಿಗೆ ಅತ್ಯಂತ ನಿರ್ಣಾಯಕವಾದ ಸಮಯವಾಗಿದೆ. ಜೀವನದಲ್ಲಿ ಸಾವಿರಾರು ಜನರು ಬಂದು ಹೋಗ್ತಾರೆ. ಹಲವರು ನಿಮ್ಮೊಂದಿಗೆ ನಗುತ್ತಾರೆ, ಇನ್ನೂ ಕೆಲವರು ನಿಮ್ಮ ಜೊತೆ ನಡೆಯುವ ನಾಟಕವಾಡ್ತಾರೆ. ಆದರೆ ನಿಜವಾದ ಈ ಒಂದು ಸಂಕಷ್ಟದ ಸಮಯ ಎದುರಾದಾಗ ಆ ಗುಂಪು ಮಾಯವಾಗಿ ಬಿಡುತ್ತೆ. ಕೇವಲ ಈ ಬೆರಳೆಣಿಕೆಯಷ್ಟು ಜನರು ಮಾತ್ರ ಯಾವುದೇ ಸ್ವಾರ್ಥವಿಲ್ಲದೆ, ಹೆದರಿಕೆ ಇಲ್ಲದೆ ನಿಮ್ಮ ಬೆನ್ನಿಗೆ ನಿಲ್ಲುತ್ತಾರೆ. ಈ ಮಾರ್ಚ್ ತಿಂಗಳಲ್ಲಿ ಅಂತಹ 4 ಅದ್ಭುತ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಪಡೆಯಲಿದ್ದಾರೆ. ಅವರು ಎಲ್ಲೋ ಹೊರಗಿನಿಂದ ಬರುವುದಿಲ್ಲ, ಈಗಾಗಲೇ ನಿಮ್ಮ ಸುತ್ತಮುತ್ತ ಇರುವವರೇ ಆಗಿರುತ್ತಾರೆ. ಆದರೆ ಇದುವರೆಗೆ ನೀವು ಶತ್ರುಗಳನ್ನು ನಂಬಿ ಇವರನ್ನು ನಿರ್ಲಕ್ಷಿಸಿದ್ದೀರಿ. ಈಗ ಆ ವ್ಯಕ್ತಿಗಳನ್ನು ಗುರುತಿಸುವ ಸಮಯ ಬಂದಿದೆ. ಈ ಮಾರ್ಚ್ 2026 ಎನ್ನುವುದು ಬರೀ ತಿಂಗಳಲ್ಲ, ಅದು ಬದಲಾವಣೆಯ ಒಂದು ಪರ್ವ. ಈ ತಿಂಗಳಲ್ಲಿ ಹೋಳಿ ಹಬ್ಬ, ಚಂದ್ರಗ್ರಹಣ, ಈ ಚೈತ್ರ ನವರಾತ್ರಿ ಮತ್ತು ರಾಹು ಶನಿಗಳ ಮಹಾ ಸಂಯೋಗ ನಡೆಯುತ್ತಿದೆ. ಇಂತಹ ಗ್ರಹಗತಿಗಳ ಬದಲಾವಣೆಯಿಂದ ನಕಾರಾತ್ಮಕ ಶಕ್ತಿಗಳು ಜಾಗೃತವಾಗುವ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿ ನೀವು ತುಂಬಾ ಜಾಗರೂಕರಾಗಿ ಇರಬೇಕು. ಜೀವನದಲ್ಲಿ 3 ಪ್ರಮುಖ ಘಟನೆಗಳು ಸಂಭವಿಸಲಿವೆ. ನೆನಪಿಡಿ, ಕಷ್ಟದ ಕಾಲದಲ್ಲಿ ಎಲ್ಲರೂ ಕೈಬಿಟ್ಟಾಗ ನಿಮ್ಮವರು ಯಾರು ಎಂಬುದು ಸ್ಪಷ್ಟವಾಗುತ್ತೆ. ಈ 4 ವ್ಯಕ್ತಿಗಳು ಯಾರು ಮತ್ತು ಅವರನ್ನು ನೀವು ಹೇಗೆ ಗುರುತಿಸಬೇಕು ಎಂಬುದನ್ನು ವಿವರವಾಗಿ ನೋಡ್ತಾ ಹೋಗೋಣ. ನೀವು ಇವರ ಕೈ ಹಿಡಿದರೆ ನಿಮ್ಮ ಜೀವನ ಸ್ವರ್ಗವಾಗುವುದರಲ್ಲಿ ಸಂಶಯವೇ ಇಲ್ಲ. ಆದರೆ ನೀವು ಈ ತಪ್ಪು ಜನರ ಸಹವಾಸ ಮುಂದುವರೆಸಿದರೆ ಈ ಮಾರ್ಚ್ ತಿಂಗಳು ನಿಮ್ಮ ಪಾಲಿಗೆ ಕಷ್ಟಕರವಾಗಬಹುದು. ಈ ಮಾಹಿತಿಯನ್ನು ನೀವು ಗಮನವಿಟ್ಟು ಕೇಳಿ. ಈ ತಿಂಗಳು ಸಂಬಂಧಗಳ ಪರೀಕ್ಷೆಯ ಕಾಲ. ನಿಮ್ಮ ಜೀವನದಲ್ಲಿ ಯಾರು ಹಣಕ್ಕೋಸ್ಕರ ಅಥವಾ ಈ ಸ್ವಾರ್ಥಕ್ಕೋಸ್ಕರ ನಿಮ್ಮ ಜೊತೆಗಿದ್ದಾರೆ ಎಂಬುದು ಈಗ ಬಯಲಾಗಿದೆ. ನಿಮ್ಮ ಜೊತೆ ಇರುವ ನಕಲಿ ಈ ಮುಖವಾಡಗಳು ಕಳಚಿ ಬೀಳಲಿವೆ. ಕೇವಲ ನಿಷ್ಠಾವಂತರು ಮಾತ್ರ ನಿಮ್ಮ ಜೊತೆ ಉಳಿಯುತ್ತಾರೆ. ಆ 4 ವ್ಯಕ್ತಿಗಳು ನಿಮ್ಮ ಕುಟುಂಬದವರೇ ಆಗಿರಬಹುದು, ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ಈ ಕಚೇರಿಯ ಸಹೋದ್ಯೋಗಿಗಳು ಆಗಿರಬಹುದು. ಅವರು ಯಾರು ಎಂಬುದು ಬ್ರಹ್ಮಾಂಡವು ನಿಮಗೆ ಕೆಲವು ಸ್ಪಷ್ಟ ಸಂಕೇತಗಳನ್ನು ನೀಡುತ್ತೆ. ಈ ಮೊದಲನೆಯ ಸಂಕೇತವೇನೆಂದರೆ, ನಿಮ್ಮ ಜೀವನದಲ್ಲಿರುವ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ನಿಮಗೆ ವಿಭಿನ್ನವಾಗಿ ಕಾಣಿಸಲು ಪ್ರಾರಂಭಿಸುತ್ತಾನೆ. ನೀವು ಸಣ್ಣ ತಪ್ಪು ಮಾಡಿದರೂ ಅವರು ನಿಮ್ಮನ್ನು ತಡೆದು ಹೀಗೆ ಮಾಡಬೇಡ, ಅದು ನಿನಗೆ ತುಂಬಾ ಒಳ್ಳೆಯದಲ್ಲ ಎಂದು ಸಲಹೆ ನೀಡೋದು. ನಿಮ್ಮ ಮನಸ್ಸಿನ ಮಾತನ್ನು ನೀವು ಹೇಳುವ ಮೊದಲೇ ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗೆ ಇರುತ್ತೆ. ಅಂತಹ ವ್ಯಕ್ತಿಯನ್ನು ನೀವು ಈ ಮಾರ್ಚ್ನಲ್ಲಿ ಭೇಟಿಯಾಗ್ತೀರಾ ಅಥವಾ ಅವರ ಮಹತ್ವ ನಿಮಗೆ ಅರಿವಾಗುತ್ತೆ. ಅವರ ಕೈಯನ್ನು ಯಾವತ್ತೂ ಸಹ ಬಿಡಬೇಡಿ, ಏಕೆಂದರೆ ಅವರು ಸಾಕ್ಷಾತ್ ಭಗವಂತನ ಪ್ರತಿನಿಧಿಯಂತೆ ನಿಮ್ಮನ್ನು ರಕ್ಷಿಸುತ್ತಾರೆ. ಎರಡನೆಯ ಸಂಕೇತವೆಂದರೆ ದೂರವಾಗಿದ್ದ ಹಳೆಯ ಒಡನಾಟ ಮರುಕಳಿಸುವುದು. ನಿಮ್ಮ ಶಾಲಾ ದಿನಗಳ ಈ ಗೆಳೆಯರೇ ಇರಬಹುದು ಅಥವಾ ವರ್ಷಗಳಿಂದ ಮಾತನಾಡದ ದೂರದ ಈ ಒಂದು ಸಂಬಂಧಿಯಾಗಿರಬಹುದು. ಅವರು ಇದ್ದಕ್ಕಿದ್ದಂತೆ ನಿಮ್ಮ ಸಂಪರ್ಕಕ್ಕೆ ಬರುತ್ತಾರೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ಬ್ರಹ್ಮಾಂಡದ ಒಂದು ಯೋಜನೆ. ಅವರು ನಿಮ್ಮ ಜೀವನದ ಉದ್ದೇಶವನ್ನು ಈಡೇರಿಸಲು ಅಥವಾ ನಿಮ್ಮ ಒಂದು ದೊಡ್ಡ ಅವಕಾಶವನ್ನು ತಂದುಕೊಡಲು ಬರುತ್ತಿದ್ದಾರೆ. ಅಂತಹ ಹಳೆಯ ಸ್ನೇಹಿತನ ಮೇಲೆ ನಂಬಿಕೆ ಇಡಿ, ಅವರು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗಬಹುದು. ಈ ಮೂರನೆಯ ಸಂಕೇತವು ತುಂಬ ಆಸಕ್ತಿದಾಯಕವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೆ ಯಾರನ್ನ ತುಂಬ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿದ್ದರು, ಯಾರ ಬಳಿ ಹಣ ಅಥವಾ ಈ ಒಂದು ಅಂತಸ್ತು ಇಲ್ಲವೆಂದು ನೀವು ಯಾರನ್ನ ಅಲಕ್ಷಿಸಿದ್ದರು, ಅಂತಹ ವ್ಯಕ್ತಿಯಿಂದ ನಿಮಗೆ ದೊಡ್ಡ ಸಹಾಯ ಸಿಗಲಿದೆ. ಶ್ರೀಮಂತರು ಅಥವಾ ದೊಡ್ಡ ದೊಡ್ಡ ಸಂಬಂಧಿಕರು ಕೈಕೊಟ್ಟಾಗ ಈ ಸಾಮಾನ್ಯ ವ್ಯಕ್ತಿ ನಿಮ್ಮ ಪರವಾಗಿ ನಿಲ್ತಾರೆ. ಆಗ ನಿಮಗೆ ಅರಿವಾಗುತ್ತೆ, ಮನುಷ್ಯನ ಬೆಲೆ ಅವನ ಹಣದಲ್ಲಲ್ಲ, ಅವನ ಗುಣದಲ್ಲಿದೆ ಎಂದು. ಈ ವ್ಯಕ್ತಿಯಿಂದ ನಿಮ್ಮ ಆಲೋಚನಾ ಕ್ರಮವೇ ಬದಲಾಗುತ್ತೆ ಮತ್ತು ನಿಮ್ಮ ಕನಸನ್ನು ನನಸು ಮಾಡಲು ಇವರು ಪ್ರಮುಖ ಪಾತ್ರ ವಹಿಸುತ್ತಾರೆ. 4ನೇಯದಾಗಿ, ಸಂಪೂರ್ಣ ಹೊಸ ವ್ಯಕ್ತಿಯ ಪ್ರವೇಶ. ನೀವು ಹೊಸ ಕೆಲಸಕ್ಕೆ ಸೇರಿದಾಗ ಅಥವಾ ಈ ಪ್ರವಾಸಕ್ಕೆ ಹೋದಾಗ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರೋದು. ಮೊದಲ ಭೇಟಿಯಲ್ಲೇ ನಿಮ್ಮಿಬ್ಬರ ಆಲೋಚನೆಗಳು ಒಂದೇ ರೀತಿ ಇರುವುದನ್ನು ನೀವು ಗಮನಿಸುತ್ತೀರಿ.
ಈ ಹೊಸ ಸಂಬಂಧವು ನಿಮ್ಮ ಜೀವನಕ್ಕೆ ನೆಮ್ಮದಿ ಮತ್ತು ಶಾಂತಿಯನ್ನು ತರುತ್ತೆ. ಅವರು ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಲಿದ್ದಾರೆ. ಈ 4 ವ್ಯಕ್ತಿಗಳು ಯಾರು ಎಂದು ಈಗ ಖಚಿತವಾಗಿ ತಿಳಿಯೋಣ. ನಿಮ್ಮ ಜೀವನದಲ್ಲಿ ಪುರುಷರು ಮತ್ತು ಮಹಿಳೆಯರ ಪಾತ್ರ ಸಮಾನವಾಗಿರುವುದರಿಂದ ಇಲ್ಲಿ 2 ಪುರುಷರು ಮತ್ತು 2 ಮಹಿಳೆಯರ ಹೆಸರನ್ನು ನಾನು ಹೇಳಲಿದ್ದೇನೆ. ಅಂದರೆ ಮೊದಲನೆಯದಾಗಿ ಇಂಗ್ಲಿಷ್ ಅಕ್ಷರ ಆರ್ ನಿಂದ ಹೆಸರು ಪ್ರಾರಂಭವಾಗುವ ಪುರುಷ. ಇವರು ನಿಮ್ಮ ಹತ್ತಿರದ ಸಂಬಂಧಿ ಆಗಿರಬಹುದು. ಇಡೀ ಕುಟುಂಬವೇ ನಿಮ್ಮನ್ನು ಟೀಕಿಸಿದಾಗ ಅಥವಾ ತಪ್ಪು ಎಂದು ಹೇಳಿದಾಗ ಇವರು ನಿಮ್ಮ ಮೇಲೆ ನಂಬಿಕೆ ಇಟ್ಟವರು. ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಇವರನ್ನು ಕೇಳ್ತೀರಾ. ಈ ಆರ್ ಹೆಸರಿನ ವ್ಯಕ್ತಿ ಮಾರ್ಚ್ 2026ರಲ್ಲಿ ನಿಮ್ಮನ್ನು ಶತ್ರುಗಳ ದೊಡ್ಡ ಪಿತೂರಿಯಿಂದ ರಕ್ಷಿಸೋದು. ಎರಡನೆಯದಾಗಿ ಇಂಗ್ಲಿಷ್ ಅಕ್ಷರ ಎಸ್ ನಿಂದ ಹೆಸರು ಪ್ರಾರಂಭವಾಗುವ ಮಹಿಳೆ. ಇವರು ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ವೃತ್ತಿ ಬದುಕಿನಲ್ಲಿ ಸಿಗಬಹುದು. ಮಹಿಳೆಯರು ಸಾಮಾನ್ಯವಾಗಿ ದೊಡ್ಡ ಹೃದಯದವರು ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು. ಈ ಎಸ್ ಹೆಸರಿನ ಮಹಿಳೆಯು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಿ ನಿಮ್ಮ ಭಾಗ್ಯವನ್ನು ಬೆಳೆಸಲು ಸಹಾಯ ಮಾಡೋದು. ಇವರೊಂದಿಗೆ ಸೌಜನ್ಯದಿಂದ ವರ್ತಿಸಿ, ಏಕೆಂದರೆ ಇವರ ಒಂದು ಸಹಕಾರ ನಿಮ್ಮ ಉನ್ನತಿಗೆ ಅಡಿಪಾಯವಾಗಲಿದೆ. ಮೂರನೆಯದಾಗಿ ಇಂಗ್ಲಿಷ್ ಅಕ್ಷರ ಎಂನಿಂದ ಹೆಸರು ಪ್ರಾರಂಭವಾಗುವ ಪುರುಷ. ಸ್ನೇಹಿತ ಬಾಲ್ಯದಿಂದಲೂ ನಿಮ್ಮ ಜೊತೆಗಿದ್ದ ಗೆಳೆಯರೇ ಇರಬಹುದು. ಇಂದಿನ ದಿನಗಳಲ್ಲಿ ಹಣದ ಕಾರಣಕ್ಕೆ ಗೆಳೆತನಗಳು ಹಾಳಾಗುತ್ತಿವೆ. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರ ಮಧ್ಯೆ ಈ ಎಂ ಹೆಸರಿನ ವ್ಯಕ್ತಿ ನಿಮ್ಮ ಯಶಸ್ಸನ್ನು ತನ್ನ ಯಶಸ್ಸಿನಂತೆ ಆಚರಿಸೋದು. ಇವರು ನಿಮ್ಮ ಕುಟುಂಬದ ಸದಸ್ಯರಂತೆ ಬೆರೆತು ಹೋಗಿದ್ದಾರೆ ಮತ್ತು ಯಾವಾಗಲೂ ನಿಮ್ಮ ಹಿತವನ್ನೇ ಬಯಸುತ್ತಾರೆ. ಇಂತಹ ಅಪರೂಪದ ಗೆಳೆಯನನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಾಲ್ಕನೆಯದಾಗಿ ಇಂಗ್ಲಿಷ್ ಅಕ್ಷರ ಕೆ ನಿಂದ ಹೆಸರು ಪ್ರಾರಂಭವಾಗುವ ಮಹಿಳೆ. ಇವರು ಆರಂಭದಲ್ಲಿ ನಿಮಗೆ ಅಪರಿಚಿತರಾಗಿ ಕಾಣಿಸಬಹುದು, ಆದರೆ ಮಾರ್ಚ್ನಲ್ಲಿ ಇವರ ಪರಿಚಯ ಹೆಚ್ಚಾಗಿ ನಿಮ್ಮಿಬ್ಬರ ಆಲೋಚನೆಗಳು ಹೊಂದಿಕೆಯಾಗುತ್ತೆ. ನಿಮ್ಮ ಕಷ್ಟದ ಸಮಯದಲ್ಲಿ ಹೆಗಲು ಕೊಟ್ಟು ಇವರು ನಿಲ್ಲುವ ಮುಂದೆ ನಿಮ್ಮ ಜೀವನದ ಅತ್ಯಂತ ಮುಖ್ಯ ವ್ಯಕ್ತಿಯಾಗಲಿದ್ದಾರೆ. ಕುಂಭರಾಶಿಯವರೇ, ಮಾರ್ಚ್ ತಿಂಗಳು ನಿಮಗೆ ದ್ವಂದ್ವಗಳನ್ನು ತರುತ್ತೆ. ಒಂದು ಕಡೆ ಮೋಸ ಮಾಡುವವರ ಮುಖವಾಡ ಬಯಲಾದರೆ ಇನ್ನೊಂದು ಕಡೆ ಈ 4 ಶಕ್ತಿಯಂತೆ ನಿಮ್ಮ ಜೊತೆ ನಿಲ್ಲೋದು. ಗ್ರಹಗಳ ಬದಲಾವಣೆಯಿಂದಾಗಿ ನಿಮ್ಮ ಒಳಗಿನ ಧ್ವನಿ ತುಂಬ ಪ್ರಬಲವಾಗುತ್ತೆ. ನೀವು ಯಾರನ್ನಾದರೂ ಈ ಗದ್ದಾರ ಎಂದು ಸಂಶಯಪಟ್ಟರೆ ಅವರು ನಿಜವಾಗಿಯೂ ಹಾಗೆಯೇ ಇರುತ್ತಾರೆ. ಅದೇ ರೀತಿ ಯಾರನ್ನ ಒಳ್ಳೆಯವರು ಎಂದು ನಂಬುತ್ತೀರೋ ಅವರು ನಿಮ್ಮ ಕೈ ಹಿಡಿಯುತ್ತಾರೆ. ಯಶಸ್ಸು ಕೇವಲ ಕಠಿಣ ಪರಿಶ್ರಮದಿಂದ ಮಾತ್ರವಲ್ಲ, ಸರಿಯಾದ ವ್ಯಕ್ತಿಗಳ ಸಹವಾಸದಿಂದ ಬರೋದು. ಈ 4 ವ್ಯಕ್ತಿಗಳು ನೀಡುವ ಸಕಾರಾತ್ಮಕ ಶಕ್ತಿ ಮತ್ತು ಸಲಹೆಗಳು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸುತ್ತೆ. ಈ ಮಾರ್ಚ್ ಆರಂಭವಾಗುತ್ತಿದ್ದಂತೆಯೇ ನೀವು ಬದಲಾವಣೆಯನ್ನು ಗಮನಿಸುತ್ತೀರಿ. ಅನಾರೋಗ್ಯದ ಸಮಸ್ಯೆಗಳು, ಹಣದ ಬಿಕ್ಕಟ್ಟು ಅಥವಾ ಮಾನಸಿಕ ಕಿರಿಕಿರಿಗಳು ನಿಧಾನವಾಗಿ ದೂರವಾಗುತ್ತೆ. ಯಾರಾದರೂ ನಿಮಗೆ ಈ ಕೆಟ್ಟದ್ದನ್ನು ಮಾಡಿದರೂ ಈ 4 ವ್ಯಕ್ತಿಗಳ ಪ್ರವೇಶದೊಂದಿಗೆ ಆ ನಕಾರಾತ್ಮಕ ಪ್ರಭಾವಗಳು ಇಲ್ಲವಾಗುತ್ತೆ. ನಿಮ್ಮ ಜೀವನದ ಈ ಹೊಸ ಅಧ್ಯಾಯ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಗಳನ್ನು ಗುರುತಿಸಲು ಪ್ರಯತ್ನಿಸಿ. ಭಗವಂತನು ನಿಮ್ಮನ್ನು ಸದಾ ಕಾಪಾಡುತ್ತಾನೆ. ಆದಷ್ಟು ಈ ಮಾರ್ಚ್ ತಿಂಗಳು ನಿಮಗೆ ಶುಭದಾಯಕವಾಗುತ್ತೆ ಅಂತಲೇ ಹೇಳಬಹುದು. ನಿಮ್ಮ ಜೀವನವು ಸದಾ ಈ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತೆ. ಈ ವರ್ಷದ ಮೊಟ್ಟಮೊದಲ ಚಂದ್ರಗ್ರಹಣವು ಈ ತಿಂಗಳಲ್ಲೇ ಸಂಭವಿಸಲಿದೆ. ಈ ಗ್ರಹಣವು ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದರಿಂದ ಇದರ ಪ್ರಭಾವವು ಈ ಸಮಸ್ತ ಜೀವರಾಶಿಗಳ ಮೇಲೆ ಮತ್ತು ವಿಶೇಷವಾಗಿ ಈ ಕುಂಭರಾಶಿಯ ಮೇಲೆ ಗಾಢವಾಗಿ ಬೀಳಲಿದೆ. ಈ ಗ್ರಹಣದ ಪ್ರಭಾವವು ಅದು ಸಂಭವಿಸುವ ಒಂದು ವಾರದ ಮೊದಲೇ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತೆ ಮತ್ತು ಈ ಗ್ರಹಣ ಮುಗಿದ ನಂತರವೂ ಕೆಲವು ದಿನಗಳ ಕಾಲ ಇದು ಮುಂದುವರಿಯುತ್ತೆ. ದೇವಗುರು ಬೃಹಸ್ಪತಿಯು ಇದುವರೆಗೆ ನಿಮ್ಮ 5ನೇ ಮನೆಯಲ್ಲಿ ಈ ವಕ್ರಗತಿಯಲ್ಲಿ ಚಲಿಸುತ್ತಿದ್ದನು. ಆದರೆ ಮಾರ್ಚ್ 11ರಂದು ಗುರುವು ಮಾರ್ಗಿಯಾಗಲಿದ್ದಾನೆ, ಆದರೆ ನೇರ ಚಲನೆಯನ್ನು ಪ್ರಾರಂಭಿಸಲಿದ್ದಾನೆ. ಇದು ಕುಂಭರಾಶಿಯವರಿಗೆ ಒಂದು ಸಮಾಧಾನಕರ ಮತ್ತು ಅತ್ಯಂತ ಸಂತೋಷದ ಸುದ್ದಿಯಾಗಿದೆ. 5ನೇ ಮನೆಯ ಕಾರಕನಾದ ಗುರುವು ಅದೇ ಮನೆಯಲ್ಲಿ ನೇರವಾಗಿ ಚಲಿಸುವುದರಿಂದ ನಿಮ್ಮ ಬದುಕಿನಲ್ಲಿ ಶುಭ ಫಲಗಳ ಸರಣಿಯೇ ಆರಂಭವಾಗಲಿದೆ. ಆದರೆ ನೆನಪಿಡಿ, ಈ ತಿಂಗಳು ಗ್ರಹಗಳ ಆಟವು
ತುಂಬಾ ರೋಚಕವಾಗಿದೆ. ನಿಮ್ಮ ಮೊದಲ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಗದಿಂದ ಅಂಗಾರಕ ಯೋಗ ಸೃಷ್ಟಿಯಾಗುತ್ತಿದೆ. ಹಾಗೆಯೇ ನಿಮ್ಮ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಶನಿಯರ ಯುತಿಯಾಗುತ್ತಿದೆ. ಈ ಎಲ್ಲ ಗ್ರಹಗಳ ಸಮೀಕರಣವು ಮಾರ್ಚ್ ತಿಂಗಳ ಉದ್ದಕ್ಕೂ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಏರಿಳಿತಗಳನ್ನು ತರಲಿದೆ. ಜೀವನದ ಪ್ರಮುಖ ಅಂಗವಾದ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಮಾರ್ಚ್ ತಿಂಗಳ ಮೊದಲ 10 ದಿನಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಈ ಮಾರ್ಚ್ 10ರವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಅತೀವ ಜಾಗ್ರತೆ ವಹಿಸಬೇಕು. ವಿಶೇಷವಾಗಿ ಈ ಒಂದು ರಕ್ತದ ಒತ್ತಡ, ಈ ಬ್ಲಡ್ ಪ್ರೆಷರ್ ಮತ್ತು ಈ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಸ್ ಇರುವವರು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ಶುಕ್ರ ಮತ್ತು ಮಂಗಳ ಇಬ್ಬರೂ ನಿಮ್ಮ ಮೊದಲ ಮನೆಯಲ್ಲಿ ಇರುವುದರಿಂದ ಈ ಡಯಾಬಿಟಿಸ್ ಇರುವವರಿಗೆ ಸಮಸ್ಯೆ ಹೆಚ್ಚಾಗಬಹುದು. ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಶಿಸ್ತು ಅನ್ನೋದು ಇರಲಿ. ಈ ಅಂಗಾರಕ ಯೋಗವು ನಿಮ್ಮ ಮೊದಲ ಮನೆಯಲ್ಲಿ ರೂಪುಗೊಳ್ಳುತ್ತಿರುವುದರಿಂದ ನಿಮ್ಮ ಸ್ವಭಾವದಲ್ಲಿ ಸಿಟ್ಟು ಅಥವಾ ಕ್ರೋಧವು ಅತಿಯಾಗಿ ಕಂಡುಬರುವುದು. ಈ ಸಣ್ಣ ಪುಟ್ಟ ವಿಚಾರಗಳಿಗೂ ನೀವು ತಾಳ್ಮೆ ಕಳೆದುಕೊಂಡು ಕಿರಿಕಿರಿ ಅನುಭವಿಸುತ್ತಿರಬಹುದು. ಆದರೆ ಈ ಸಮಯದಲ್ಲಿ ನೀವು ಧೈರ್ಯ ಮತ್ತು ಸಂಯಮವನ್ನು ಕಳೆದುಕೊಳ್ಳಬಾರದು. ಈ ಕುಂಭರಾಶಿಯವರು ಹುಟ್ಟಿನಿಂದಲೇ ತುಂಬಾ ಜ್ಞಾನಿಗಳು ಮತ್ತು ಪ್ರತಿಭಾವಂತರು ಆಗಿದ್ದಾರೆ. ಆದರೆ ನಿಮ್ಮ ಭಾವನೆಗಳು ಮತ್ತು ಕೋಪದ ಮೇಲೆ ನಿಮಗೆ ನಿಯಂತ್ರಣವಿಲ್ಲದೆ ಕಾರಣ ನೀವು ಅನೇಕ ಅವಕಾಶಗಳನ್ನು ಕೈ ಚೆಲ್ಲುತ್ತೀರಿ. ಈ ಮಂಗಳ ಮತ್ತು ರಾಹು ನಿಮ್ಮನ್ನು ಉದ್ರೇಕಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಶಾಂತವಾಗಿದ್ದರೆ ಮಾತ್ರ ಈ ಗ್ರಹಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತೆ. ಮಂಗಳನು ನಿಮ್ಮ 10ನೇ ಮನೆಯ ಅಧಿಪತಿಯಾಗಿದ್ದು ಈಗ ಮೊದಲ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ನೀವು ಕೇವಲ ಅದೃಷ್ಟವನ್ನು ನಂಬಿ ಕುಳಿತವರು ಅಲ್ಲ, ನಿಮ್ಮ ಸ್ವಂತ ಪರಿಶ್ರಮ ಮತ್ತು ಸಾಮರ್ಥ್ಯದಿಂದ ಪ್ರಗತಿಯನ್ನು ಸಾಧಿಸುತ್ತೀರಿ. ನಿಮ್ಮ ಆದಾಯದಲ್ಲಿ ಗಣನೀಯ ಏರಿಕೆ ಕಂಡುಬರಲಿದೆ, ಏಕೆಂದರೆ ಶುಕ್ರನು ನಿಮ್ಮ ಎರಡನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದು. ಈ ಮಾರ್ಚ್ 11ರ ನಂತರ ಗುರುವು ಮಾರ್ಗಿಯಾದಾಗ ಪ್ರಮೋಷನ್ ಅಥವಾ ಉನ್ನತ ಹುದ್ದೆಯ ಯೋಗಗಳು ಬಲವಾಗಿವೆ. ಆದರೆ ಕಚೇರಿಯಲ್ಲಿ ನಡೆಯುವ ಈ ರಾಜಕೀಯದಿಂದ ದೂರವಿರಿ. ಕೆಲವರು ನಿಮ್ಮನ್ನು ರಾಜಕೀಯಕ್ಕೆ ಎಳೆಯಲು ಪ್ರಯತ್ನಿಸಬಹುದು, ಆದರೆ ನಿಮ್ಮನ್ನೇ ಬಲಿಪಶು ಮಾಡುವ ಸಂಚು ರೂಪಿಸಬಹುದು. ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಇರುತ್ತಾರೆ, ಹಾಗಾಗಿ ನಿಮ್ಮ ಮಾತು ಮತ್ತು ವರ್ತನೆಯಲ್ಲಿ ಜಾಗರೂಕತೆ ಇರಲಿ. ಮಾರ್ಚ್ 14ರಂದು ಸೂರ್ಯನು ನಿಮ್ಮ ಎರಡನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದು. ಸೂರ್ಯ ಮತ್ತು ಶನಿಯ ಈ ಯುತಿಯು ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ವರದಾನವಾಗಿದೆ. ನೀವು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ದಿನಚರಿಯನ್ನು ಪಾಲಿಸಿದರೆ ಸರ್ಕಾರಿ ಕೆಲಸ ಪಡೆಯುವ ನಿಮ್ಮ ಕನಸು ನನಸಾಗುತ್ತೆ. ಈ ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ವ್ಯಾಪಾರ ಮಾಡುವವರಿಗೂ ಇದು ಲಾಭದಾಯಕದ ಸಮಯ. ಆದರೆ ವೈಯಕ್ತಿಕ ಜೀವನದಲ್ಲಿ ತಂದೆ ಮತ್ತು ಮಗನ ನಡುವೆ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಪರಸ್ಪರ ಗೌರವದಿಂದ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಸೂರ್ಯ ಶನಿ ಯುತಿಯು ನಿಮ್ಮನ್ನು ಆಧ್ಯಾತ್ಮದತ್ತ ಸೆಳೆಯುತ್ತೆ. ದೇವರಲ್ಲಿ ನಿಮ್ಮ ನಂಬಿಕೆ ಹೆಚ್ಚಾಗುತ್ತೆ ಮತ್ತು ಪೂಜೆ ಪುನಸ್ಕಾರಗಳಲ್ಲಿ ನೀವು ಹೆಚ್ಚು ತೊಡಗಿಸಿಕೊಳ್ತೀರಿ. ಮಾನಸಿಕ ಶಾಂತಿ ನಿಮಗೆ ದೊರೆಯುತ್ತೆ. ಈ ಮೊದಲ ಮನೆಯ ಅಂಗಾರಕ ಯೋಗದ ಶಾಂತಿಗಾಗಿ ಪ್ರತಿ ಮಂಗಳವಾರ 4 kg ಹೆಸರು ಬೇಳೆಯನ್ನು ದಾನವನ್ನಾಗಿ ಕೊಡಿ. ಸೂರ್ಯನನ್ನು ಬಲಪಡಿಸಲು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಈ ಪರಿಹಾರಗಳನ್ನು ಮಾಡುವುದರಿಂದ ಸರ್ಕಾರಿ ಕೆಲಸಗಳಲ್ಲಿನ ಅಡೆತಡೆಗಳು ದೂರವಾಗಿ ನಿಮ್ಮ ಬದುಕು ಸುಗಮವಾಗುತ್ತೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಈ ಮಾರ್ಚ್ ತಿಂಗಳು ನಿಮಗೆ ಅನೇಕ ಸವಾಲುಗಳನ್ನು ನೀಡಿದರೂ ಕೊನೆಯಲ್ಲಿ ಜಯ ನಿಮ್ಮದೇ ಆಗಿರುತ್ತೆ. ಈ ಉಪಯುಕ್ತವಾದ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋ ಆದಷ್ಟು ನಂಬಿಕೆ ಇದ್ದಲ್ಲಿ ಮಾತ್ರ ನೀವು ನೋಡಬಹುದು. ನಂಬಿಕೆ ತಾಳ್ಮೆ ಇದ್ದಲ್ಲಿ ಜಯ ನಿಮ್ಮದೇ. ಎಲ್ಲರಿಗೂ ಸಹ ಧನ್ಯವಾದಗಳು.